ಈಗ ಬಿಜೆಪಿ ಸರ್ಕಾರ ಇದ್ದಾಗ 20,000 ಗುಂಡಿನ ತೋಡಿದ್ರಿ. ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ದುಡ್ಡು ಕೊಟ್ಟಿದ್ವಿ, ಗುಂಡಿ ಯಾಕೆ ಮುಚ್ಚಲಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಆರ್ ಅಶೋಕ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಗುಂಡಿಗಳ ಪಿತಾಮಹ ಯಾರು ಅಂತ ಹೇಳ್ರಿ ಅಂತಂದಿದ್ದಾರೆ. ಅಶೋಕ್ ಅವ್ರ ಗೌರ್ಮೆಂಟ್ ಅಲ್ಲೇ 20,000 ಗುಂಡಿ ತೋರ್ಬಿಟ್ಟು ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಅವ್ರಿಗೆ ಏನಿಲ್ಲ, ಗುಂಡಿ ಮುಚ್ಚಾ ಇದೀವಿ ಅನ್ನೋದು ಅವ್ರು ಗೊತ್ತು. ಅವ್ರ ಕ್ಷೇತ್ರದಲ್ಲಿ ಈಗೆಲ್ಲ ದುಡ್ಡುಗಳು ಕೊಟ್ಟಿದ್ದೀವಲ್ಲ, ಮುಸ್ಲಿ ಅವ್ರು ಕೇಳಿ ಗುಂಡಿಗೆ ಯಾರಪ್ಪ ಪಿತಾಮಹ ಅಂತ ಅವ್ರ ಸರ್ಕಾರದ ಗುಂಡಿ ಇದ್ದೇ ಇರ್ತದೆ, ಯಾವಾಗಲೂ ಕೂಡ ಇದ್ದೇ ಇರ್ತದೆ. ನಡೀತಾನೆ ಇದ್ದಾರೆ. ನಾವ್ ಎಷ್ಟು ಮಾಡಬೇಕು ಮುಚ್ಚಾ ಇದೀವಿ, ರಸ್ತೆ ಮಾಡ್ಲಿಕ್ಕೆ ಎಷ್ಟು ಕೊಡ್ಬೇಕು ಕೊಡ್ತಾ ಇದೀವಿ. ಈಗ ಬಿಜೆಪಿ ಸರ್ಕಾರ ಇದ್ದಾಗ 20,000 ಗುಂಡಿನ ತೋಡಿದ್ರಿ. ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ದುಡ್ಡು ಕೊಟ್ಟಿದ್ವಿ, ಗುಂಡಿ ಯಾಕೆ ಮುಚ್ಚಲಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಆರ್ ಅಶೋಕ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಗುಂಡಿಗಳ ಪಿತಾಮಹ ಯಾರು ಅಂತ ಹೇಳ್ರಿ ಅಂತಂದಿದ್ದಾರೆ. ಅಶೋಕ್ ಅವ್ರ ಗೌರ್ಮೆಂಟ್ ಅಲ್ಲೇ 20,000 ಗುಂಡಿ ತೋರ್ಬಿಟ್ಟು ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಅವ್ರಿಗೆ ಏನಿಲ್ಲ, ಗುಂಡಿ ಮುಚ್ಚಾ ಇದೀವಿ ಅನ್ನೋದು ಅವ್ರು ಗೊತ್ತು. ಅವ್ರ ಕ್ಷೇತ್ರದಲ್ಲಿ ಈಗೆಲ್ಲ ದುಡ್ಡುಗಳು ಕೊಟ್ಟಿದ್ದೀವಲ್ಲ, ಮುಸ್ಲಿ ಅವ್ರು ಕೇಳಿ ಗುಂಡಿಗೆ ಯಾರಪ್ಪ ಪಿತಾಮಹ ಅಂತ ಅವ್ರ ಸರ್ಕಾರದ ಗುಂಡಿ ಇದ್ದೇ ಇರ್ತದೆ, ಯಾವಾಗಲೂ ಕೂಡ ಇದ್ದೇ ಇರ್ತದೆ. ನಡೀತಾನೆ ಇದ್ದಾರೆ. ನಾವ್ ಎಷ್ಟು ಮಾಡಬೇಕು ಮುಚ್ಚಾ ಇದೀವಿ, ರಸ್ತೆ ಮಾಡ್ಲಿಕ್ಕೆ ಎಷ್ಟು ಕೊಡ್ಬೇಕು ಕೊಡ್ತಾ ಇದೀವಿ. ಈಗ ಬಿಜೆಪಿ ಸರ್ಕಾರ ಇದ್ದಾಗ 20,000 ಗುಂಡಿನ ತೋಡಿದ್ರಿ. ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ದುಡ್ಡು ಕೊಟ್ಟಿದ್ವಿ, ಗುಂಡಿ ಯಾಕೆ ಮುಚ್ಚಲಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಆರ್ ಅಶೋಕ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಗುಂಡಿಗಳ ಪಿತಾಮಹ ಯಾರು ಅಂತ ಹೇಳ್ರಿ ಅಂತಂದಿದ್ದಾರೆ. ಅಶೋಕ್ ಅವ್ರ ಗೌರ್ಮೆಂಟ್ ಅಲ್ಲೇ 20,000 ಗುಂಡಿ ತೋರ್ಬಿಟ್ಟು ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಅವ್ರಿಗೆ ಏನಿಲ್ಲ, ಗುಂಡಿ ಮುಚ್ಚಾ ಇದೀವಿ ಅನ್ನೋದು ಅವ್ರು ಗೊತ್ತು. ಅವ್ರ ಕ್ಷೇತ್ರದಲ್ಲಿ ಈಗೆಲ್ಲ ದುಡ್ಡುಗಳು ಕೊಟ್ಟಿದ್ದೀವಲ್ಲ, ಮುಸ್ಲಿ ಅವ್ರು ಕೇಳಿ ಗುಂಡಿಗೆ ಯಾರಪ್ಪ ಪಿತಾಮಹ ಅಂತ ಅವ್ರ ಸರ್ಕಾರದ ಗುಂಡಿ ಇದ್ದೇ ಇರ್ತದೆ, ಯಾವಾಗಲೂ ಕೂಡ ಇದ್ದೇ ಇರ್ತದೆ. ನಡೀತಾನೆ ಇದ್ದಾರೆ. ನಾವ್ ಎಷ್ಟು ಮಾಡಬೇಕು ಮುಚ್ಚಾ ಇದೀವಿ, ರಸ್ತೆ ಮಾಡ್ಲಿಕ್ಕೆ ಎಷ್ಟು ಕೊಡ್ಬೇಕು ಕೊಡ್ತಾ ಇದೀವಿ. ಈಗ ಬಿಜೆಪಿ ಸರ್ಕಾರ ಇದ್ದಾಗ 20,000 ಗುಂಡಿನ ತೋಡಿದ್ರಿ. ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ದುಡ್ಡು ಕೊಟ್ಟಿದ್ವಿ, ಗುಂಡಿ ಯಾಕೆ ಮುಚ್ಚಲಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಆರ್ ಅಶೋಕ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಗುಂಡಿಗಳ ಪಿತಾಮಹ ಯಾರು ಅಂತ ಹೇಳ್ರಿ ಅಂತಂದಿದ್ದಾರೆ. ಅಶೋಕ್ ಅವ್ರ ಗೌರ್ಮೆಂಟ್ ಅಲ್ಲೇ 20,000 ಗುಂಡಿ ತೋರ್ಬಿಟ್ಟು ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಅವ್ರಿಗೆ ಏನಿಲ್ಲ, ಗುಂಡಿ ಮುಚ್ಚಾ ಇದೀವಿ ಅನ್ನೋದು ಅವ್ರು ಗೊತ್ತು. ಅವ್ರ ಕ್ಷೇತ್ರದಲ್ಲಿ ಈಗೆಲ್ಲ ದುಡ್ಡುಗಳು ಕೊಟ್ಟಿದ್ದೀವಲ್ಲ, ಮುಸ್ಲಿ ಅವ್ರು ಕೇಳಿ ಗುಂಡಿಗೆ ಯಾರಪ್ಪ ಪಿತಾಮಹ ಅಂತ ಅವ್ರ ಸರ್ಕಾರದ ಗುಂಡಿ ಇದ್ದೇ ಇರ್ತದೆ, ಯಾವಾಗಲೂ ಕೂಡ ಇದ್ದೇ ಇರ್ತದೆ. ನಡೀತಾನೆ ಇದ್ದಾರೆ. ನಾವ್ ಎಷ್ಟು ಮಾಡಬೇಕು ಮುಚ್ಚಾ ಇದೀವಿ, ರಸ್ತೆ ಮಾಡ್ಲಿಕ್ಕೆ ಎಷ್ಟು ಕೊಡ್ಬೇಕು ಕೊಡ್ತಾ ಇದೀವಿ. ಈಗ ಬಿಜೆಪಿ ಸರ್ಕಾರ ಇದ್ದಾಗ 20,000 ಗುಂಡಿನ ತೋಡಿದ್ರಿ. ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ದುಡ್ಡು ಕೊಟ್ಟಿದ್ವಿ, ಗುಂಡಿ ಯಾಕೆ ಮುಚ್ಚಲಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಆರ್ ಅಶೋಕ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಗುಂಡಿಗಳ ಪಿತಾಮಹ ಯಾರು ಅಂತ ಹೇಳ್ರಿ ಅಂತಂದಿದ್ದಾರೆ. ಅಶೋಕ್ ಅವ್ರ ಗೌರ್ಮೆಂಟ್ ಅಲ್ಲೇ 20,000 ಗುಂಡಿ ತೋರ್ಬಿಟ್ಟು ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಅವ್ರಿಗೆ ಏನಿಲ್ಲ, ಗುಂಡಿ ಮುಚ್ಚಾ ಇದೀವಿ ಅನ್ನೋದು ಅವ್ರು ಗೊತ್ತು. ಅವ್ರ ಕ್ಷೇತ್ರದಲ್ಲಿ ಈಗೆಲ್ಲ ದುಡ್ಡುಗಳು ಕೊಟ್ಟಿದ್ದೀವಲ್ಲ, ಮುಸ್ಲಿ ಅವ್ರು ಕೇಳಿ ಗುಂಡಿಗೆ ಯಾರಪ್ಪ ಪಿತಾಮಹ ಅಂತ ಅವ್ರ ಸರ್ಕಾರದ ಗುಂಡಿ ಇದ್ದೇ ಇರ್ತದೆ, ಯಾವಾಗಲೂ ಕೂಡ ಇದ್ದೇ ಇರ್ತದೆ. ನಡೀತಾನೆ ಇದ್ದಾರೆ. ನಾವ್ ಎಷ್ಟು ಮಾಡಬೇಕು ಮುಚ್ಚಾ ಇದೀವಿ, ರಸ್ತೆ ಮಾಡ್ಲಿಕ್ಕೆ ಎಷ್ಟು ಕೊಡ್ಬೇಕು ಕೊಡ್ತಾ ಇದೀವಿ. ಈಗ ಬಿಜೆಪಿ ಸರ್ಕಾರ ಇದ್ದಾಗ 20,000 ಗುಂಡಿನ ತೋಡಿದ್ರಿ. ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ದುಡ್ಡು ಕೊಟ್ಟಿದ್ವಿ, ಗುಂಡಿ ಯಾಕೆ ಮುಚ್ಚಲಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಆರ್ ಅಶೋಕ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಗುಂಡಿಗಳ ಪಿತಾಮಹ ಯಾರು ಅಂತ ಹೇಳ್ರಿ ಅಂತಂದಿದ್ದಾರೆ. ಅಶೋಕ್ ಅವ್ರ ಗೌರ್ಮೆಂಟ್ ಅಲ್ಲೇ 20,000 ಗುಂಡಿ ತೋರ್ಬಿಟ್ಟು ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಅವ್ರಿಗೆ ಏನಿಲ್ಲ, ಗುಂಡಿ ಮುಚ್ಚಾ ಇದೀವಿ ಅನ್ನೋದು ಅವ್ರು ಗೊತ್ತು. ಅವ್ರ ಕ್ಷೇತ್ರದಲ್ಲಿ ಈಗೆಲ್ಲ ದುಡ್ಡುಗಳು ಕೊಟ್ಟಿದ್ದೀವಲ್ಲ, ಮುಸ್ಲಿ ಅವ್ರು ಕೇಳಿ ಗುಂಡಿಗೆ ಯಾರಪ್ಪ ಪಿತಾಮಹ ಅಂತ ಅವ್ರ ಸರ್ಕಾರದ ಗುಂಡಿ ಇದ್ದೇ ಇರ್ತದೆ, ಯಾವಾಗಲೂ ಕೂಡ ಇದ್ದೇ ಇರ್ತದೆ. ನಡೀತಾನೆ ಇದ್ದಾರೆ. ನಾವ್ ಎಷ್ಟು ಮಾಡಬೇಕು ಮುಚ್ಚಾ ಇದೀವಿ, ರಸ್ತೆ ಮಾಡ್ಲಿಕ್ಕೆ ಎಷ್ಟು ಕೊಡ್ಬೇಕು ಕೊಡ್ತಾ ಇದೀವಿ.
ಈಗ ಬಿಜೆಪಿ ಸರ್ಕಾರ ಇದ್ದಾಗ 20,000 ಗುಂಡಿನ ತೋಡಿದ್ರಿ. ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ದುಡ್ಡು ಕೊಟ್ಟಿದ್ವಿ, ಗುಂಡಿ ಯಾಕೆ ಮುಚ್ಚಲಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಆರ್ ಅಶೋಕ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಗುಂಡಿಗಳ ಪಿತಾಮಹ ಯಾರು ಅಂತ ಹೇಳ್ರಿ ಅಂತಂದಿದ್ದಾರೆ. ಅಶೋಕ್ ಅವ್ರ ಗೌರ್ಮೆಂಟ್ 20,000 ಗುಂಡಿ ತೋರ್ಬಿಟ್ಟು ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಅವ್ರಿಗೆ ಏನಿಲ್ಲ, ಗುಂಡಿ ಮುಚ್ಚಾ ಇದೀವಿ ಅನ್ನೋದು ಅವ್ರಿಗೆ ಗೊತ್ತು. ಅವ್ರ ಕ್ಷೇತ್ರದಲ್ಲಿ ಈಗೆಲ್ಲ ದುಡ್ಡುಗಳು ಕೊಟ್ಟಿದ್ದೀವಲ್ಲ, ಮುಸ್ಲಿ ಅವ್ರು ಕೇಳಿ ಗುಂಡಿಗೆ ಯಾರಪ್ಪ ಪಿತಾಮಹ ಅಂತ ಅವ್ರ ಸರ್ಕಾರ ಗುಂಡಿ ಇದ್ದೇ ಇರ್ತದೆ, ಯಾವಾಗಲೂ ಕೂಡ ಇದ್ದೇ ಇರ್ತದೆ, ನಡೀತಾನೆ ಇದ್ದಾರೆ. ನಾವ್ ಎಷ್ಟು ಮಾಡಬೇಕು ಮುಚ್ಚಾ ಇದೀವಿ, ರಸ್ತೆ ಮಾಡ್ಲಿಕ್ಕೆ ಎಷ್ಟು ಕೊಡ್ಬೇಕು ಕೊಡ್ತಾ ಇದೀವಿ. ಈಗ ಬಿಜೆಪಿ ಸರ್ಕಾರ ಇದ್ದಾಗ 20,000 ಗುಂಡಿನ ತೋಡಿದ್ರಿ. ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ದುಡ್ಡು ಕೊಟ್ಟಿದ್ವಿ, ಗುಂಡಿ ಯಾಕೆ ಮುಚ್ಚಲಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಆರ್ ಅಶೋಕ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಗುಂಡಿಗಳ ಪಿತಾಮಹ ಯಾರು ಅಂತ ಹೇಳ್ರಿ ಅಂತಂದಿದ್ದಾರೆ. ಅಶೋಕ್ ಅವ್ರ ಗೌರ್ಮೆಂಟ್ 20,000 ಗುಂಡಿ ತೋರ್ಬಿಟ್ಟು ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಅವ್ರಿಗೆ ಏನಿಲ್ಲ, ಗುಂಡಿ ಮುಚ್ಚಾ ಇದೀವಿ ಅನ್ನೋದು ಅವ್ರಿಗೆ ಗೊತ್ತು. ಅವ್ರ ಕ್ಷೇತ್ರದಲ್ಲಿ ಈಗೆಲ್ಲ ದುಡ್ಡುಗಳು ಕೊಟ್ಟಿದ್ದೀವಲ್ಲ, ಮುಸ್ಲಿ ಅವ್ರು ಕೇಳಿ ಗುಂಡಿಗೆ ಯಾರಪ್ಪ ಪಿತಾಮಹ ಅಂತ ಅವ್ರ ಸರ್ಕಾರ ಗುಂಡಿ ಇದ್ದೇ ಇರ್ತದೆ, ಯಾವಾಗಲೂ ಕೂಡ ಇದ್ದೇ ಇರ್ತದೆ, ನಡೀತಾನೆ ಇದ್ದಾರೆ. ನಾವ್ ಎಷ್ಟು ಮಾಡಬೇಕು ಮುಚ್ಚಾ ಇದೀವಿ, ರಸ್ತೆ ಮಾಡ್ಲಿಕ್ಕೆ ಎಷ್ಟು ಕೊಡ್ಬೇಕು ಕೊಡ್ತಾ ಇದೀವಿ. ಈಗ ಬಿಜೆಪಿ ಸರ್ಕಾರ ಇದ್ದಾಗ 20,000 ಗುಂಡಿನ ತೋಡಿದ್ರಿ. ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ದುಡ್ಡು ಕೊಟ್ಟಿದ್ವಿ, ಗುಂಡಿ ಯಾಕೆ ಮುಚ್ಚಲಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಆರ್ ಅಶೋಕ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಗುಂಡಿಗಳ ಪಿತಾಮಹ ಯಾರು ಅಂತ ಹೇಳ್ರಿ ಅಂತಂದಿದ್ದಾರೆ. ಅಶೋಕ್ ಅವ್ರ ಗೌರ್ಮೆಂಟ್ 20,000 ಗುಂಡಿ ತೋರ್ಬಿಟ್ಟು ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಅವ್ರಿಗೆ ಏನಿಲ್ಲ, ಗುಂಡಿ ಮುಚ್ಚಾ ಇದೀವಿ ಅನ್ನೋದು ಅವ್ರಿಗೆ ಗೊತ್ತು. ಅವ್ರ ಕ್ಷೇತ್ರದಲ್ಲಿ ಈಗೆಲ್ಲ ದುಡ್ಡುಗಳು ಕೊಟ್ಟಿದ್ದೀವಲ್ಲ, ಮುಸ್ಲಿ ಅವ್ರು ಕೇಳಿ ಗುಂಡಿಗೆ ಯಾರಪ್ಪ ಪಿತಾಮಹ ಅಂತ ಅವ್ರ ಸರ್ಕಾರ ಗುಂಡಿ ಇದ್ದೇ ಇರ್ತದೆ, ಯಾವಾಗಲೂ ಕೂಡ ಇದ್ದೇ ಇರ್ತದೆ, ನಡೀತಾನೆ ಇದ್ದಾರೆ. ನಾವ್ ಎಷ್ಟು ಮಾಡಬೇಕು ಮುಚ್ಚಾ ಇದೀವಿ, ರಸ್ತೆ ಮಾಡ್ಲಿಕ್ಕೆ ಎಷ್ಟು ಕೊಡ್ಬೇಕು ಕೊಡ್ತಾ ಇದೀವಿ. ಈಗ ಬಿಜೆಪಿ ಸರ್ಕಾರ ಇದ್ದಾಗ 20,000 ಗುಂಡಿನ ತೋಡಿದ್ರಿ. ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ದುಡ್ಡು ಕೊಟ್ಟಿದ್ವಿ, ಗುಂಡಿ ಯಾಕೆ ಮುಚ್ಚಲಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಆರ್ ಅಶೋಕ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಗುಂಡಿಗಳ ಪಿತಾಮಹ ಯಾರು ಅಂತ ಹೇಳ್ರಿ ಅಂತಂದಿದ್ದಾರೆ. ಅಶೋಕ್ ಅವ್ರ ಗೌರ್ಮೆಂಟ್ 20,000 ಗುಂಡಿ ತೋರ್ಬಿಟ್ಟು ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಅವ್ರಿಗೆ ಏನಿಲ್ಲ, ಗುಂಡಿ ಮುಚ್ಚಾ ಇದೀವಿ ಅನ್ನೋದು ಅವ್ರಿಗೆ ಗೊತ್ತು. ಅವ್ರ ಕ್ಷೇತ್ರದಲ್ಲಿ ಈಗೆಲ್ಲ ದುಡ್ಡುಗಳು ಕೊಟ್ಟಿದ್ದೀವಲ್ಲ, ಮುಸ್ಲಿ ಅವ್ರು ಕೇಳಿ ಗುಂಡಿಗೆ ಯಾರಪ್ಪ ಪಿತಾಮಹ ಅಂತ ಅವ್ರ ಸರ್ಕಾರ ಗುಂಡಿ ಇದ್ದೇ ಇರ್ತದೆ, ಯಾವಾಗಲೂ ಕೂಡ ಇದ್ದೇ ಇರ್ತದೆ, ನಡೀತಾನೆ ಇದ್ದಾರೆ. ನಾವ್ ಎಷ್ಟು ಮಾಡಬೇಕು ಮುಚ್ಚಾ ಇದೀವಿ, ರಸ್ತೆ ಮಾಡ್ಲಿಕ್ಕೆ ಎಷ್ಟು ಕೊಡ್ಬೇಕು ಕೊಡ್ತಾ ಇದೀವಿ.